ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಬಬ್ಬಜ್ಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ಬಹಳ ಮುಖ್ಯವಾದಂಥ ವಿಡಿಯೋ. ವಿಷಯ ಏನಪ್ಪ ಅಂತಂದರೆ, ಶಿಕ್ಷಕರ ನೇಮಕಕ್ಕೆ ಕಾನೂನು ಅಭಿಪ್ರಾಯ ಕೇಳಿದ್ದೇವೆ ಅಂತಕ್ಕಂಥದ್ದು ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಮಧು ಬಂಗಾರಪ್ಪ ಸಾಹೇಬರು ಗದಗ ಜಿಲ್ಲೆಯಲ್ಲಿ ನೀಡಿರ್ತಕ್ಕಂಥ ಹೇಳಿಕೆಯನ್ನು ನಾವೀಗ ನೋಡ್ತಾ ಇದ್ದೇವೆ ಪತ್ರಿಕೆಯಲ್ಲಿ. ಈ ಹೇಳಿಕೆ ಯಾಕೆ ಮುಖ್ಯವಾಗುತ್ತೆ ಅಂತಂದರೆ, ಕಳೆದ 8 ತಿಂಗಳಿಂದ ಏನು ಒಳ ಮೀಸಲಾತಿ ಜಾರಿ ಮಾಡುವ ಒಂದು ಪ್ರಯತ್ನದ ಉದ್ದೇಶಕ್ಕಾಗಿ ಎಲ್ಲ ನೇಮಕಾತಿಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದರು. ಹಾಗಾಗಿ ಈಗ ಪುನಃ ಎಲ್ಲ ನೇಮಕಾತಿಗಳಿಗೆ ಗ್ರೀನ್ ಸಿಗ್ನಲನ್ನು ನಿನ್ನೆ ಸರ್ಕಾರ ನೀಡಿದ್ದರ ಫಲವಾಗಿ ಈಗ ಎಲ್ಲ ಇಲಾಖೆಗಳು ಕೂಡ ಮತ್ತು ಪ್ರಾಧಿಕಾರಗಳು ಕೂಡ ನೇಮಕಾತಿಯನ್ನು ಕೈಗೆತ್ತಿಕೊಳ್ತಾ ಇದ್ದಾವೆ. ಹಾಗಾಗಿ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇರೋದನ್ನು ನಾವು ಕಳೆದ ವರ್ಷದಿಂದ ನಾವು ಕೇಳ್ತಾ ಇದ್ದೇವೆ. ಮಾನ್ಯ ಸಚಿವರು ಕೂಡ ಹೇಳಿದ್ದಾರೆ. 8,000, 10,000, 15,000 ಈ ರೀತಿಯಲ್ಲಿ ಹೇಳಿರ್ತಕ್ಕಂಥ ಪತ್ರಿಕೆಗಳನ್ನು ನಾವು ಗಮನಿಸಿದ್ದೇವೆ. ಹಾಗಾಗಿ ಯಾರೆಲ್ಲ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದೀರಲ್ಲ, ತಾವು ಈ ಕೂಡಲೇ ಮತ್ತೊಮ್ಮೆ ಸಿದ್ಧತೆಯನ್ನು ಆರಂಭಿಸಿ. ಯಾಕಂತಂದರೆ ಪರೀಕ್ಷೆಯ ಶಿಕ್ಷಕರ ನೇಮಕಾತಿಯನ್ನು ಶೀಘ್ರದಲ್ಲೇ ಆರಂಭಿಸ್ತಕ್ಕಂಥ ಲಕ್ಷಣ ಕಾಣ್ತಾ ಇದೆ. ಮಾನ್ಯ ಸಚಿವರು ಇಲ್ಲಿ ಹೇಳಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಏನು ಹೇಳ್ತಿದ್ದಾರೆ ಅಂತ ಸ್ವಲ್ಪ ನೋಡ್ಕೊಂಬರೋಣ. ಶಿಕ್ಷಕರ ನೇಮಕಕ್ಕೆ ಕಾನೂನು ಅಭಿಪ್ರಾಯ ಕೇಳಿದ್ದೇವೆ ಮಧು ಬಂಗಾರಪ್ಪ ಸಾಹೇಬರು. ಸುಪ್ರೀಂ ಕೋರ್ಟಿನಲ್ಲಿ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಸಂಬಂಧಿಸಿದಂತೆ ಪ್ರಕರಣ ದಾಖಲಾಗಿದೆ. ಹಾಗಾಗಿ ಹೊಸ ಶಿಕ್ಷಕರ ನೇಮಕಾತಿ ಸಂಬಂಧ ಕಾನೂನು ಇಲಾಖೆ ಅಭಿಪ್ರಾಯ ಕೇಳಿದ್ದೇವೆ ಅಂತಕ್ಕಂಥದ್ದನ್ನು ಮಾನ್ಯ ಶಿಕ್ಷಣ ಸಚಿವರು ಇಲ್ಲಿ ಹೇಳಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಸ್ನೇಹಿತರೆ. ಯಾಕೆಂತಂದರೆ ಬಹಳ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ. ಯಾಕೆ ಸುಪ್ರೀಂ ಕೋರ್ಟಲ್ಲಿ ಮೊನ್ನೆ ಒಂದು ಸುಪ್ರೀಂ ಕೋರ್ಟು ದೀಪಕರ್ ಧನಕರ್ ಗುಪ್ತಾ ಇರ್ತಕ್ಕಂಥವ್ರು ಆದೇಶ ಮಾಡಿರಿ ಹಿನ್ನೆಲೆಯಲ್ಲಿ TET ಕಡ್ಡಾಯಗೊಳಿಸಿರ್ತಕ್ಕಂಥ ವಿಚಾರವಾಗಿ ಎಲ್ಲ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗಳ ಜೊತೆಗೆ ಬಡ್ತಿ ಪ್ರಕ್ರಿಯೆಗಳಿಗೆ ಸ್ವಲ್ಪ ಸಮಸ್ಯೆ ಆಗಿರ್ತಕ್ಕಂಥದ್ದು ತಾಂತ್ರಿಕವಾಗಿ ತಮ್ಮೆಲ್ಲರಿಗೂ ಗೊತ್ತಿರೋದಾಗಿದೆ. ಹಾಗಾಗಿ ಆ ಸುಪ್ರೀಂ ಕೋರ್ಟಲ್ಲಿ ಏನು ಪ್ರಕರಣವನ್ನು ದಾಖಲಿಸಿದ್ದಾರೆ ಅದರ ಮಾಹಿತಿ ಬಗ್ಗೆ ತಿಳ್ಕೊಂಡು ಕಾನೂನು ಇಲಾಖೆಗೂ ಕೂಡ ಸರ್ಕಾರ ಪತ್ರ ಬರೆದಿದೆ. ಈ ಎಲ್ಲ ಮಾಹಿತಿಗಳನ್ನು ನೋಡಿಕೊಂಡು ಶೀಘ್ರವೇ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸ್ತಕ್ಕಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ. ಹಾಗಾಗಿ ಎಲ್ಲರೂ ಯಾರ್ಯಾರು PSTR ಮತ್ತು GPTR ಹುದ್ದೆಗೆ ಆಕಾಂಕ್ಷಿತರಿದ್ದರೆ ಈಗಲಿಂದ ತಮ್ಮ ಸಿದ್ಧತೆಯನ್ನು ಇನ್ನೂ ಹೆಚ್ಚು ಮಾಡ್ಕೋಬೇಕಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ.